ಗೈಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ಗ್ಲಾಸ್ ಕ್ಲೀನ್ ಮಾಡ್ತಾ ಇದ್ದೆ, ಮಿರರ್ ಮತ್ತು ಮನೆಯದೆಲ್ಲ ಗ್ಲಾಸ್ಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಇದೊಂದು ಟಿಪ್ ನೆನಪು ಬಂತು, ಹಾಗೆ ಶೂಟ್ ಮಾಡಿಕೊಂಡೆ. ಬರ್ಬರೆ ಬರುತ್ತಲ್ಲ, ನಾವೆಷ್ಟೇ ಕೊಲಿನ್ ಹಾಕಿ ಏನಾಕಿ ಉಜ್ಜಿದ್ರೂ ಒಂಥರ ಗ್ಲಾಸು ಬರ್ಬರೆ ಬಂದಿರುತ್ತಲ್ಲ ವೈಟಾಗಿ, ಅದಕ್ಕೆ ಲಾಸ್ಟಲ್ಲಿ ಒಂದು ನ್ಯೂಸ್ ಪೇಪರ್ ತೊಗೊಂಡು ಈ ಥರ ಕ್ಲೀನಾಗಿ ಉಜ್ಜಿಬಿಟ್ರೆ ಹೊಸ ಥರ ಕಾಣುತ್ತೆ, ತುಂಬ ಕ್ಲೀನ್ ಆಗುತ್ತೆ. ಬೆಸ್ಟ್ ಟಿಪ್ ಇದು, ಟ್ರೈ ಮಾಡಿ ಬೇಕಾದರೆ. ಇವತ್ತು ನನ್ನ ಪ್ಲ್ಯಾನ್ ಇದ್ದಿದ್ದು ಎಲ್ಲ ಗ್ಲಾಸ್ಗಳನ್ನೂ ಕ್ಲೀನ್ ಮಾಡಿಕೊಂಡು ಇವನ್ ವಿಂಡೋ ಗ್ಲಾಸ್ನೂ ಕ್ಲೀನ್ ಮಾಡಿ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಮಿಲಿಯಿಂದ ಎಲ್ಲ ಹಾಳಾಗೋಯ್ತು. ಈಚೆ ವಾಕ್ ಕರ್ಕೊಂಬಂದಿದ್ದೆ, ಬೆಲ್ಟ್ ಬಿಚ್ಕೊಂಡ್ಬಿಟ್ಟು ಓಡ್ಬಿಟ್ಲು. ಮೇಯ್ನ್ ರೋಡ್ ಬೇರೆ ಇದೆ ಅಲ್ಲಿ, ಅದು ಬೇರೆ ಭಯ ನನಗೆ. ಸದ್ಯ ರೋಡಿಂದ ಆ ಕಡೆ ಒಂದು ಕಾಲೇಜ್ ಇದೆ, ಕಾಲೇಜ್ ಒಳಗಡೆ ಹೋಗ್ಬಿಡ್ಲು. ಈವನ್ ಕ್ಲಾಸ್ ರೂಮ್ ಒಳಗಡೆನೂ ಹೋಗಿದ್ಲು. ಅಲ್ಲಿ ಲೆಕ್ಚರರ್ ಏನೋ ಪಾಠ ಮಾಡ್ತಾಯಿದ್ರು. ಆ ಮಕ್ಕಳು ಲೆಕ್ಚರರ್ ಎಲ್ಲ ಒಂದೇ ಸಲ ಕಿರ್ಚಾಡ್ಬಿಟ್ರು. ಆ ಲೆಕ್ಚರರ್ಗಂತೂ ನಂತರ ನಾಯಿಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದು ಅವರು ಇದನ್ನು ವೂಲ್ಫ್ ಅಂತ ಅಂದ್ಕೊಂಡು ಇನ್ನೂ ಜೋರಾಗಿ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಇಲ್ಲಿ ನೋಡಿ, ಮನೆ ಕರ್ಕೊಂಬಂದ್ಮೇಲೆ ಹೆಂಗೆ ಮಲಗಿದಾಳೆ. ನಾಟಕ ಆಡ್ತಾ ಇರೋದು ಇದು. ಹೋಗಿದ್ಲಲ್ಲ, ಇನ್ನೇನು ಬೈತಾರೆ ಹೊಡಿತಾರೆ ಅಂತ ಎದ್ರುಕಂಡು ಮಲಗಿದ್ದಾಳೆ. ನಾನಂತೂ ಹೊಡೆಯಲ್ಲ ಮಿಲ್ಲಿಗೆ. ಮತ್ತು ಗಲೀಜಾಗಿದ್ಲಲ್ಲ ಅಂತ ಇಲ್ಲಿ ಸ್ಪಾ ಕರ್ಕೊಂಬಂದಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಕರ್ಕೊಂಡೋದ್ವಿ. ಅಲ್ಲೆಲ್ಲ ಗೊಜ್ಜೆ ಒಳಗೆಲ್ಲ ಓಡಾಡ್ಬಿಟ್ಟಿದ್ಲು. ಹೆಂಗೆ ಕಾಣಿಸ್ತಾ ಇದ್ದಾಳೆ ನೋಡಿ, ಆ ಕಿವಿಗೇನೋ ಹಾಕಿರೋದಕ್ಕೂ ಅದಕ್ಕೂ ಗೂಬೆ ಥರ. ನಂಗೆ ಮೇಲೆ ಇವತ್ತು ಸಖತ್ ಸಿಟ್ಟು ಬಂದಿದೆ. ಗ್ರೂಮಿಂಗಿಗೆ 700 ರುಪೀಸ್ ಏನೋ ತಗೋತಾರೆ. ನೈಲ್ಸು, ಕಿವಿ, ಟೀತು ಎಲ್ಲ ಪ್ರತಿಯೊಂದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ಹಾಸನಲ್ಲಿ ಮಹಾಲಕ್ಷ್ಮಿ ಇದೆಯಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಲಾಸ್ಟ್ ಟೈಮ್ ಒಂದು ಸತಿ ಹಿಂಗೆ ತಪ್ಪಿಸ್ಕೊಂಡು ಹೋದಾಗ ಜಸ್ಟ್ ಮಿಸ್ಸು ಬಸ್ಸಿಗೆ ಸಿಗಾಕೊಂಡ್ಬಿಟ್ಟಿದ್ಲು. ಬಸ್ನ ಸೈಡಿಗೆ ಹಾಕ್ಬಿಟ್ಟು ಬೈದೋಗಿದ್ರು. ಈ ಸಲ ಕಾಲೇಜ್ ಒಳಗಡೆ ಹೋಗಿ ಅವ್ರ ಕೈಲೆಲ್ಲ ನನಗೆ ಬೈಸಿದ್ಲು. ಸ್ವಲ್ಪ ಹೊತ್ತು ಓಡಾಡಿ ಸುಸ್ತಾದ ಮೇಲೆ ಬರ್ತಾಳೆ ವಾಪಸ್ಸು. ಬಟ್ ರೋಡ್ ಅಲ್ವಾ, ಮೇನ್ ರೋಡ್ ಅಲ್ವಾ, ಹಾಗಾಗಿ ಭಯ ಆಗುತ್ತೆ, ತುಂಬ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ ಅಂತ. ಮತ್ತು ಅಲ್ಲಿ ಪೆಟ್ ಶಾಪಲ್ಲಿ ಹೇಳಿದ್ರು ಕೆಲವೊಂದು ಬ್ರೀಡ್ ನಾಯಿಗಳು ಹೀಗೇನೆ ಅಂತೆ, ಬಿಟ್ಟ ತಕ್ಷಣ ಓಡ್ಬಿಡ್ತವೆ ಅಂತ. ಮತ್ತು ಕಿವಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರನೂ ಪೆಟ್ ಇದ್ದರೆ ಈ ಸೊಲ್ಯೂಷನ್ನ ಯೂಸ್ ಮಾಡಿ ಕಿವಿ ಕ್ಲೀನ್ ಮಾಡ್ಕೊಳ್ಳಿ ವೀಕ್ಲಿ ಒನ್ಸು. ಮತ್ತು ಪೆಟ್ಸ್ ಇದ್ದರೆ, ಅಂದರೆ ನಾಯಿಗಳಿದ್ದರೆ ತಿಂಗಳಿಗೆ ಒಂದು ಸಲ ಡಿವಾರ್ಮಿಂಗು, ಆಮೇಲೆ ಕತ್ತ ಮೇಲೆ ಹಾಕೋಕ್ಕೊಂದು ಟಿಕ್ಸಿಂದೊಂದು ಲಿಕ್ವಿಡ್ ಕೊಡ್ತಾರೆ, ಅದೊಂದು ಹಾಕಬೇಕು. ಆಮೇಲೆ ಮಲ್ಟಿ ವೈಟಮಿನ್ನು, ಕ್ಯಾಲ್ಸಿಯಮ್ ಸಿರಪ್ ಇಲ್ಲ ಟ್ಯಾಬ್ಲೆಟ್ ಕೊಡ್ತಾರೆ, ಅದೊಂದು ರೆಗ್ಯುಲರಾಗಿ ಮೇಂಟೈನ್ ಮಾಡಲೇಬೇಕು. ಪೆಟ್ ಪೇರೆಂಟಿಂಗ್ ಈಸ್ ನಾಟ್ ಸೋ ಈಸಿ ಗೈಸ್. ಒಂದು ಚಿಕ್ಕ ಮಗುನ ಸಾಕ್ದಂಗೆ ಆಗುತ್ತೆ ಯಾವಾಗ್ಲೂ. ಬಟ್ ಪೆಟ್ಸಿಂದ ಸಿಗೋಷ್ಟು ಪ್ರೀತಿ, ವಿಶ್ವಾಸ ನಿಮಗೆ ಬೇರೆ ಇನ್ನೆಲ್ಲೂ ಸಿಗಲ್ಲ. ಈ ಹಿಂದೆ ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು, ಮಿಲಿ ಬಂದಮೇಲೆ ನನ್ನ ಲೈಫ್ ಹೆಂಗೆ ಬದಲಾಯಿತು ಅಂತ. ಇವಾಗ್ಲೂ ಅಷ್ಟೇ, ಅವಳು ಇಲ್ಲದೆ ಇರೋ ಒಂದು ಕ್ಷಣನೂ ನೆನೆಸ್ಕೊಳಕ್ಕಾಗಲ್ಲ ನನಗೆ. ಇಲ್ಲಿ ನೋಡಿ, ನಾನು ಮೇಲೆ ಹೋಗಿಲ್ಲ ಮಲ್ಗಕ್ಕೆ ಅಂತ ನನಗೋಸ್ಕರ ಕಾಯ್ತಾನೇ ಇದ್ದಾಳೆ. ಲವ್ ಯು ಮಿಲಿ ಮರಿ.